Hello friends, welcome back our YouTube channel Limitless Math YouTube channel. ಓಕೆನಾ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ, ಸೆಕೆಂಡ್ ಕ್ವಶನ್ ನೋಡಿದ್ವಿ. ಈ ಕ್ಲಾಸ್ ಅಲ್ಲಿ ಥರ್ಡ್ ಕ್ವಶನ್ ನೋಡೋಣ. ಓಕೆನಾ ಥರ್ಡ್ ಕ್ವಶನ್ ಏನ್ ಕೊಟ್ಟವನೆ, tan a plus b equals to tan a plus b equals to √3 ಕೊಟ್ಟವನೆ and tan a minus b equals to 1/√3 ಕೊಟ್ಟವನೆ. ಓಕೆನಾ ಸೊ 0 degrees less than a plus b ಅಂತ ಹೇಳ್ತಾನೆ. ಅಗೇನ್ ಲೆಸ್ ದನ್ ಈಕ್ವಲ್ಸ್ ಟು 90 ಡಿಗ್ರಿ. ಅದರ ಅರ್ಥ 90 ಡಿಗ್ರಿಗಿಂತ ಕಡಿಮೆ ಇರಬೇಕು, 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾನೆ. ಓಕೆನಾ ಅಂಡ್ ಎ ಈಸ್ ಗ್ರೇಟರ್ ದನ್ ಬಿ, ಅಂದ್ರೆ ಎ ಯಾವಾಗಲೂ ಒಂದು ದೊಡ್ಡದಿರಬೇಕು, ಬಿ ಚಿಕ್ಕದಿರ್ಬೇಕು ಅಂತ ಅದನ್ನು ಕಂಡೀಷನ್ ಹೇಳ್ತಾನೆ. ಸೊ ಫೈಂಡ್ ಎ ಅಂಡ್ ಬಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಎ ಎಂಬ ಸಂಖ್ಯೆ ನಮ್ದು ಯಾವಾಗಲೂ ದೊಡ್ಡದಿರ್ಬೇಕು, ಅದಕ್ಕೆ ಕಂಪೇರ್ ಮಾಡಿದ್ರೆ ಬಿ ಕಂಪೇರ್ ಮಾಡಿದ್ರೆ. ಓಕೆನಾ ಮತ್ತೆ 90 ಡಿಗ್ರಿ ಒಳಗಡೆ ಇರಬೇಕು, 0 ಡಿಗ್ರಿ ಮೇಲೆ ಹೋಗ್ಬೇಕು. ಓಕೆ ಕಂಡುಹಿಡಿಯೋಣ. ಓಕೆ ಸೊಲ್ಯೂಷನ್ ಗಿವನ್ ಏನ್ ಕೊಟ್ಟವ್ರೆ, ಗಿವನ್ ಏನ್ ಕೊಟ್ಟವ್ರೆ, tan a plus b equals to √3. therefore tan a plus b equals to √3. ಕರೆಕ್ಟಾ? ಸೊ √3 tan ಅಲ್ಲಿ ಎಲ್ಲಿ ಬರುತ್ತೆ, √3 tan ಅಲ್ಲಿ ಎಲ್ಲಿ ಬರುತ್ತೆ, tan ಅಲ್ಲಿ ಎಲ್ಲಿ ಬರುತ್ತೆ, √3 ಚೆಕ್ ಮಾಡಿ. tan ಅಲ್ಲಿ √3 ಬರುತ್ತೆ. ಸೊ ಇದರ ಅರ್ಥ 60 ಡಿಗ್ರಿ. ಸೊ tan 60 ಡಿಗ್ರಿ ಕೂಡ √3 ನ tan 60 ಡಿಗ್ರಿ ಕೊಟ್ಟು √3 ನ ಅದನ್ನ ಈ ರೀತಿ ಬರಬಹುದಾ, tan a plus b equals to tan 60 ಡಿಗ್ರಿ ಬರೀಬಹುದಾ. ಸೊ ಇದು ನಾವೇನ್ ಮಾಡ್ಕೊಳ್ತೀವಿ, ಇದೆರಡನ್ನ ಕಂಪೇರ್ ಮಾಡೋಣ. ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ a plus b equals to 60 ಡಿಗ್ರಿ ಬರೀಬಹುದಾ. ಕರೆಕ್ಟಾ? ಇದಕ್ಕೆ ನಾವು ಇಕ್ವೇಶನ್ ನಂಬರ್ 1 ಅಂದ್ಕೊಳ್ಳಿ. a plus b equal to 60 ಡಿಗ್ರಿ ನ ಇಕ್ವೇಶನ್ ನಂಬರ್ 1 ಅಂದ್ಕೊಳ್ಳಿ. ಇನ್ನೊಂದೇನ್ ಕೊಟ್ಟವ್ರೆ, tan a minus b equals to 1/√3. ಓಕೆ tan a minus b equals to 1/√3. ರೈಟ್? tan a minus b equals to 1/√3. ಸೊ tan ಅಲ್ಲಿ 1/√3 ಅಲ್ಲಿ ಬಂದಿದೆ, 30 ಡಿಗ್ರಿ ಬಂದಿದಾನ, 30 ಡಿಗ್ರಿ ಬಂದಿದಾನ. ಓಕೆ ಸೊ ಅದನ್ನೇ ಬರ್ಬೋದು, tan a minus b equals to tan 30 ಡಿಗ್ರಿ. ರೈಟ್? tan 30 ಡಿಗ್ರಿ. ಓಕೆನಾ? ಸೊ ಇದನ್ನು ಎರಡು ಕಂಪೇರ್ ಮಾಡಿದ್ರೆ ಏನ್ ಮಾಡಬಹುದು, a minus b is equals to 30 ಡಿಗ್ರಿ ನ, ರೈಟ್? 30 ಡಿಗ್ರಿ ನ ಇದನ್ನ ಇಕ್ವೇಶನ್ ನಂಬರ್ 2 ಅಂತ. ಓಕೆ ಇಕ್ವೇಶನ್ ನಂಬರ್ 2. ಸೊ add equation 1 and 2. ಓಕೆ 1 and 2 ಆಡ್ ಮಾಡಿದ್ರೆ ಇಕ್ವೇಶನ್ 1 ಏನಿದೆ, a plus b is equals to 60 ಡಿಗ್ರಿ ನ. ಕರೆಕ್ಟ್? ಇದೊಂದು ಇಕ್ವೇಶನ್ 1 ನ, ಇದೊಂದು ಇಕ್ವೇಶನ್ 1 ನ, ರೈಟ್? ಇದೊಂದು ಇಕ್ವೇಶನ್ 2 ನ. ಸೊ ಇಕ್ವೇಶನ್ 2 ಏನಿದೆ, ಇದು ಇಕ್ವೇಶನ್ 2, a minus b is equals to 30 ಡಿಗ್ರಿ. ಓಕೆ 60 ಡಿಗ್ರಿ ಇದು 30 ಡಿಗ್ರಿ, ಎರಡನ್ನು ಆಡ್ ಮಾಡಿ ಹೇಳಿದ್ವಿ. ಸೊ ಆಡ್ ಮಾಡಿದ್ರೆ a plus a 2a ನ ಪ್ಲಸ್ b minus b ಕ್ಯಾನ್ಸಲ್ ಆಗುತ್ತಾ, ಪ್ಲಸ್ b minus b ಕ್ಯಾನ್ಸಲ್, ಎರಡು ಕ್ಯಾನ್ಸಲ್. ನೆಕ್ಸ್ಟ್ ಈಕ್ವಲ್ಸ್ ಟು ಆಸ್ ಇಟ್ ಇಸ್. ಸೊ 60 plus 30 ರೈಟ್ 90 ಡಿಗ್ರಿ ನ, 90 ಡಿಗ್ರಿ ನ. ಸೊ ಈಗ a ಏನಾಗುತ್ತೆ, ಇವಾಗ a ಈಕ್ವಲ್ಸ್ ಟು 90 divided by 2 ನ, 90 divided by 2 ನ, 90 divided by 2 ನ ಏನಾಗುತ್ತೆ, 90 divided by 2 ಅಂದ್ರೆ 2 1 2, ರೈಟ್? 2 1 2, 2 4 8, 2 5 10 ದೊಡ್ಡದಾಗುತ್ತೆ, 2 3 6 ಬಹಳ ಚಿಕ್ಕದಾಗುತ್ತೆ. ಸೊ 2 4 8, 1 6 8, 2 5 10. ಕರೆಕ್ಟಾ? therefore ನಮ್ದು a ಏನಾಗುತ್ತೆ, a equals to 45 ಡಿಗ್ರಿ ನ. ಸೊ a equals to 45 ಡಿಗ್ರಿ. ಈ 45 ಡಿಗ್ರಿ ಬಂದಿರ್ತಕ್ಕಂಥದ್ದು ಈ ಎರಡು ಇಕ್ವೇಶನ್ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಹಾಕಿ, ಇಕ್ವೇಶನ್ 1 ಆದ್ರೂ ಹಾಕಿ, ಇಕ್ವೇಶನ್ 2 ಅಲ್ಲಾದ್ರೂ ಹಾಕಿ. ಸೊ ನಾವೆಲ್ಲ ಹಾಕೋಣ, ಸೊ ಇಕ್ವೇಶನ್ 1 ಹಾಕೋಣ. ಓಕೆ ಇಕ್ವೇಶನ್ 1 ಹಾಕಿದ್ರೆ ಏನು ಬರುತ್ತೆ, ಸೊ ಇಕ್ವೇಶನ್ 1 ಹಾಕಿ. ಇಕ್ವೇಶನ್ 1 ಏನಿದೆ, a plus b equals to 60 ಡಿಗ್ರಿ. ಸೊ ವಾಟ್ ಇಸ್ ಅವರ್ a ವ್ಯಾಲ್ಯೂ, a ವ್ಯಾಲ್ಯೂ 45 ನ. therefore 45 plus b equals to 60 ಡಿಗ್ರಿ. ಈ 45 ನ ಕಡೆ ಕಳಿಸಿ, therefore b equals to 60 minus 45. ಏನಾಗುತ್ತೆ 60 minus 45, 60 minus 45 ಏನಾಗುತ್ತೆ 15 ನ, ರೈಟ್? ಸೊ 60 minus 45 ಏನಾಗುತ್ತೆ, ನಮ್ಮ b ವ್ಯಾಲ್ಯೂ 15. ಸೊ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗಿವೆ ಇಲ್ಲ ಚೆಕ್ ಮಾಡಿ. a is greater than b. ಸೊ a ದೊಡ್ಡದಿರ್ಬೇಕಂತ ಹೇಳಿದ್ವಿ. ಸೊ a ದೊಡ್ಡದಿರ್ಬೇಕಂತ ಹೇಳಿದ್ವಿ. a ನಮ್ದು ಎಷ್ಟು ಬಂದ್ರೆ 45 ಡಿಗ್ರಿ. ಸೊ b ಚಿಕ್ಕದಿರ್ಬೇಕಂತ ಹೇಳಿದ್ವಿ. ಸೊ b ಎಷ್ಟು ಬಂದ್ರೆ 15 ಡಿಗ್ರಿ. ಕರೆಕ್ಟಾ? ಸ್ಯಾಟಿಸ್ಫೈ ಆಯ್ತಾ? ರೈಟ್. ಇನ್ನೊಂದು ಕಂಡೀಷನ್ ಹೇಳಿದ್ವಿ. ಸೊ 0 degree is less than a plus b, again less than or equal to 90 degree. Correct?
ಸೊ ಎ ವ್ಯಾಲ್ಯೂ 0 ಡಿಗ್ರಿ ಜಾಸ್ತಿ ಇದೆನಾ ಎ ಪ್ಲಸ್ ಬಿ ಎರಡು ಆಡ್ ಮಾಡಿ 45 ಪ್ಲಸ್ 15 ಆಡ್ ಮಾಡಿ 45 ಪ್ಲಸ್ 15 ಆಡ್ ಮಾಡಿದ್ರೆ 10 ಕೈಲ ಒಂದು 4 1 5 ಇದು ಒಂದು 60 ಸೊ 0 ಕಿಂತ ಜಾಸ್ತಿ ಇದೆನಾ 60 ಡಿಗ್ರಿ 90 ಡಿಗ್ರಿ ಕಡಿಮೆ ಇದೆನಾ ಕರೆಕ್ಟಾ ಸೊ ಎರಡು ಸ್ಯಾಟಿಸ್ಫಿಕೇಶನ್ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟವನೆ ಸ್ಟೇಟ್ ವೆದರ್ ದ ಫಾಲೋವಿಂಗ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳೋಣ ಓಕೆ ಅದ್ರ ವಿತ್ ಜಸ್ಟಿಫೈ ಅವರ್ ಆನ್ಸರ್ ಅದೇ ಟ್ರೂ ಯಾಕೆ ಅದೇ ಫಾಲ್ಸ್ ಯಾಕೆ ಅಂತ ನಾವು ಜಸ್ಟಿಫೈ ಆನ್ಸರ್ ಕೊಡೋದು ಓಕೆನಾ ಏನಿದೆ ಸೈನ್ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಸೈನ್ ಎ ಸೈನ್ ಬಿ ಇವೆರಡು ಈಕ್ವಲ್ ಇದೆನಾ ಅಂತ ಕೇಳೋಣ ಈಕ್ವಲ್ ಇದ್ರೆ ಟ್ರೂ ಈಕ್ವಲ್ ಇಲ್ಲ ಅಂದ್ರೆ ಫಾಲ್ಸ್ ಚೆಕ್ ಮಾಡೋಣ ಓಕೆ ಫಸ್ಟ್ ಒನ್ ಸೈನ್ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಯಾವ ರೀತಿ ಚೆಕ್ ಮಾಡ್ತೀರಿ ಅದಕ್ಕೆ ಯಾವ ರೀತಿ ಚೆಕ್ ಮಾಡ್ಬೋದು ವ್ಯಾಲ್ಯೂ ಕೊಟ್ಬಿಡೋಣ ಲೆಟ್ ಎ ಈಕ್ವಲ್ಸ್ ಟು ಯಾವ ಡಿಗ್ರಿ ಕೊಡೋಣ ನಂದಾಜ ಯಾವ್ದೋ ಒಂದು ಡಿಗ್ರಿ ಯಾವ ಡಿಗ್ರಿ ಕೊಡೋಣ ಓಕೆ ಇದು 30 ಡಿಗ್ರಿ ಕೊಡಿ ಬಿ ಈಕ್ವಲ್ಸ್ ಟು 60 ಡಿಗ್ರಿ ಕೊಡಿ ಓಕೆ ಸ್ಟ್ಯಾಂಡರ್ಡ್ ಡಿಗ್ರಿ ಕೊಡೋಣ ಅಷ್ಟೇ ನಮ್ಗೆ ವ್ಯಾಲ್ಯೂ ಗೊತ್ತಿದೆ ಸ್ಟ್ಯಾಂಡರ್ಡ್ ಡಿಗ್ರಿ ವ್ಯಾಲ್ಯೂ ಸೊ ಹಾಗೆ ಸ್ಟ್ಯಾಂಡರ್ಡ್ ಡಿಗ್ರಿ 30 ಡಿಗ್ರಿ 60 ಡಿಗ್ರಿ ಇಲ್ಲಿ ಬರ್ಕೊಡಿ ಇವಾಗ ಸೈನ್ 30 degree plus 60 degree right is equals to sin 30 degree plus sin 60 degree correct right ಏನಾಗುತ್ತೆ ಇಲ್ಲಿ sin 30 plus 60 90 degree na right is equals to sin 30 degree ಅಂದ್ರೆ sin 30 degree ಅಂದ್ರೆ ಎಷ್ಟಿದೆ sin 30 degree ಎಷ್ಟಿದೆ sin 30 1/2 na ಸೊ sin 30 degree ಅಂದ್ರೆ ಇದು 1/2 ಪ್ಲಸ್ sin 60 degree ಅಂದ್ರೆ sin 60 degree √3/2 ನಾ ಓಕೆ ದಿಸ್ ಇಸ್ √3/2 ಓಕೆ ಇವಾಗ sin 90 degree ಅಂದ್ರೆ ಎಷ್ಟಿದೆ ವಾಟ್ ಇಸ್ ದಿ sin 90 degree 1 ನಾ ಓಕೆ sin 90 degree ಅಂದ್ರೆ 90 degree ಏನಾಗುತ್ತೆ 1 ಆಗುತ್ತೆ ನಮ್ದು ಡಿನಾಮಿನೇಟರ್ ಏನಿದೆ ಸೇಮ್ ಇದೆ ಓಕೆ ಇಲ್ಲೇನಾಗುತ್ತೆ ಇವಾಗ ಡಿನೋಮಿನೇಟರ್ ಸೇಮ್ ಇದ್ರೆ ಎರಡು ಆಡ್ ಮಾಡಬೇಕು ಇಲ್ಲಿ ಯಾವ್ದಾದ್ರು ನಮ್ಗೆ ನ್ಯೂಮರೇಟರ್ ಇದ್ರೆ ರೂಟ್ ಹೊರಗಡೆ ನ್ಯೂಮರೇಟರ್ ಇದ್ರೆ ಆಡ್ ಆಗುತ್ತೆ ಸೊ ನ್ಯೂಮರೇಟರ್ ಹೊರಗಡೆ ಯಾವ್ದಿಲ್ಲ ಸೊ ಆಸ್ ಇಟ್ ಇಸ್ 1 ಪ್ಲಸ್ √3 ಕರೆಕ್ಟ್ ಸೊ 1 ಪ್ಲಸ್ √3 2 ಈಕ್ವಲ್ಸ್ ಟು 1 ಆಗುತ್ತಾ ಆಗಲ್ಲ therefore this is not equals to therefore ನಮ್ದು ಏನಾಗುತ್ತೆ ಇವಾಗ ಇಲ್ಲಿ ಆನ್ಸರ್ ಫಾಲ್ಸ್ ಆಗುತ್ತೆ ಇದು ನಮ್ಮ ಆನ್ಸರ್ ಏನಾಗುತ್ತೆ ಫಾಲ್ಸ್ ಆಗುತ್ತೆ ಓಕೆ ಜಸ್ಟಿಫೈ ಕೊಡೋದ್ರೆ ಇದೇ ಜಸ್ಟಿಫಿಕೇಶನ್ ಇದು ನಮ್ದು ಜಸ್ಟಿಫಿಕೇಶನ್ ಓಕೆನಾ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇನ್ಕ್ರೀಸಸ್ ಸೊ ಸೈನ್ ಥೀಟಾ ಅನ್ನೋದು ಏನಾಗ್ತದೆ ಇನ್ಕ್ರೀಸ್ ಆಗ್ತಿದೆ ಆಸ್ ಥೀಟಾ ಇನ್ಕ್ರೀಸ್ ಅಂದ್ರೆ ಇದರ ಅರ್ಥ ಥೀಟಾ ಯಾವಾಗ ಇನ್ಕ್ರೀಸ್ ಆಗ್ತಿದೆನೋ ಸೈನ್ ಥೀಟಾ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾನೆ ಸೊ ಇಲ್ಲಿ ನಾವು ಚೆಕ್ ಮಾಡೋಣ ಸೊ ಇಲ್ಲಿ ನೋಡಿ ಸೈನ್ ಥೀಟಾ ಇದೆನಾ ಸೊ 0 ಡಿಗ್ರಿ ನಮ್ದು ಇದು ನಮ್ದು ಫಸ್ಟ್ ಸೈನ್ 0 ಡಿಗ್ರಿ ಏನಿದೆ 0 ಇದೆ ಸೈನ್ 30 ಡಿಗ್ರಿ 1/2 ಅಂದ್ರೆ 0.5 ನ right so sin 45 1/2 sin 60 degree √3/2 sin 90 degree ಇವು ಒಳಗಿಂದ ಏನು ನೋಡ್ಕೊಂಡು ಕನ್ಫ್ಯೂಸ್ ಆಗುತ್ತೆ 1/2 ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ √3/2 ಅದ್ರ ವ್ಯಾಲ್ಯೂ ಎಷ್ಟು ಅದೇನು ಬೇಡ ಸೊ sin of 0 degree ಏನಿದೆ 0 ಇದೆ ಸೊ sin 90 degree ಏನಿದೆ 1 ಇದೆ ಸೊ ಎರಡು ಇನ್ಕ್ರೀಸ್ ಆಗ್ಯದ ಇಲ್ಲ ಸಿಂಪಲ್ 0 ಡಿಗ್ರಿಗೆ ಮತ್ತೆ 1 ಡಿಗ್ರಿ ಇನ್ಕ್ರೀಸ್ ಆಗಿದೆನಾ ಆಗಿದೆ ಸೊ ಇದು ನಮ್ದು ಏನಾಗುತ್ತೆ ಟ್ರೂ ಆಗುತ್ತೆ ಇದು ಟ್ರೂ ಆಗುತ್ತೆ ಅಂದ್ರೆ ನಮ್ದು ಥೀಟಾ ಯಾವ ರೀತಿ ಇನ್ಕ್ರೀಸ್ ಆಗ್ತಿದೆ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ 0 ನಿಂತು 30 30 ನಿಂತು 45 40 ನಿಂತು 60 60 ನಿಂತು 90 ಸೊ ನಮ್ ಥೀಟಾ ಯಾವ ರೀತಿ ಇನ್ಕ್ರೀಸ್ ಆಗ್ತಿದೆನೋ ಅದೇ ರೀತಿ ಸೈನ್ ಥೀಟಾ ವ್ಯಾಲ್ಯೂನು ಇನ್ಕ್ರೀಸ್ ಆಗ್ತಿದೆ ಆಗ್ತಿದೆನಾ ರೈಟ್ ಓಕೆ ಸೊ ಥರ್ಡ್ ಕ್ವೆಶ್ಚನ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಇನ್ಕ್ರೀಸಸ್ ಆಸ್ ಥೀಟಾ ಇನ್ಕ್ರೀಸಸ್ ಸೇಮ್ ಕ್ವೆಶ್ಚನ್ ಇದೆ ಇಲ್ಲಿ ಸೈನ್ ಕೊಟ್ಟರೆ ಇಲ್ಲಿ ಕಾಸ್ ಕೊಟ್ಟರೆ ಹೌದಾ ಇಲ್ಲಿ ನೋಡಿ cos 0 ಡಿಗ್ರಿ 1 ಇದೆ cos 30 ಡಿಗ್ರಿ √3/2 ಇದೆ cos 45 ಡಿಗ್ರಿ 1/2 ಇದೆ cos 60 ಡಿಗ್ರಿ 1/2 ಇದೆ 90 ಡಿಗ್ರಿ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಮಧ್ಯದಲ್ಲಿ ತೆಲಿನೇ ಕಳ್ಸ್ಕೋಬೇಡ ಅಂತ ಹೇಳ್ತೀನಿ ಓಕೆನಾ ಸೊ ಏನಿದೆ cos 0 ಡಿಗ್ರಿ ನಮ್ದು 1 ಇದೆನಾ ಸೊ cos 90 ಡಿಗ್ರಿ ಅಂದ್ರೆ 1 ಕ್ಕಿಂತ ಜಾಸ್ತಿ ಇರಬೇಕು ಕರೆಕ್ಟಾ ಇನ್ಕ್ರೀಸ್ ಆಗಬೇಕಂದ್ರೆ 1 ಕ್ಕಿಂತ ಜಾಸ್ತಿ ಇರಬೇಕು ಬಟ್ ನಮ್ದು ಇಲ್ಲಿ ಏನಾಗ್ತಿದೆ 0 ಇದೆ ಸೊ ಇದ್ರ ಮೀನ್ಸ್ ಡಿಕ್ರೀಸ್ ಆಗ್ತಿದೆನಾ ಸೊ ಡಿಕ್ರೀಸ್ ಆಗ್ತಿದ್ರೆ ಇದು ನಮ್ದು ಫಾಲ್ಸ್ ಆಗುತ್ತೆ ಇದು ನಮ್ದು ಏನಾಗುತ್ತೆ ಫಾಲ್ಸ್ ಆಗುತ್ತೆ ಈ ಇನ್ಕ್ರೀಸ್ ಪ್ಲೇಸ್ ಅಲ್ಲಿ ಏನಾದ್ರೂ ಡಿಕ್ರೀಸ್ ಕೊಟ್ಟಿದ್ರೆ ಟ್ರೂ ಆಗ್ತಿತ್ತು ಸೊ ಇನ್ಕ್ರೀಸ್ ಕೊಟ್ಟಾಗ ಸೊ ಹಾಗಾಗೋದು ಫಾಲ್ಸ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್
ಸೊ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಥೀಟಾ. ಅದರ ಅರ್ಥ ಏನು? ಈ ಥೀಟಾ ಇದ್ದಲ್ಲಿ ಎಲ್ಲ ಯಾವುದೇ ವ್ಯಾಲ್ಯೂ ಹಾಕು, ಥೀಟಾ ಇದ್ದಲ್ಲಿ ಯಾವುದೇ ವ್ಯಾಲ್ಯೂ ಹಾಕಿದ್ರು ಎರಡು ಈಕ್ವಲ್ ಆಗ್ತಾವ ಅಂತ ಹೇಳ್ತಾನೆ. ಈಕ್ವಲ್ ಆಗುತ್ತೆ. ಯಾವಾಗ ಈಕ್ವಲ್ ಆಗುತ್ತೆ? ಓನ್ಲಿ ಥೀಟಾ ಪ್ಲೇಸ್ ಅಲ್ಲಿ 45 ಡಿಗ್ರಿ ಹಾಕಿದಾಗ ಮಾತ್ರ ಈಕ್ವಲ್ ಆಗುತ್ತೆ, ಬೇರೆ ವ್ಯಾಲ್ಯೂ ಈಕ್ವಲ್ ಆಗುತ್ತೆ. ಎಲ್ಲಿ? ಸಿ ಎಲ್ಲಿ ನೋಡಿ, ಕನ್ಫ್ಯೂಸ್ ಅಲ್ಲ. ಎಲ್ಲಿ ನೋಡಿ, ಸೈನ್ 45 ಡಿಗ್ರಿ ಇದ್ದಲ್ಲಿ ಮಾತ್ರ ಈಕ್ವಲ್ ಇದೆ. ಸೊ ನಮ್ಗೆ ಏನ್ ಕೇಳೋಣ? ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ. ನಾವು ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ನೋಡ್ತಿದೀವ, ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ನೋಡ್ತಿದೀವ. ಸೊ ಸೈನ್ ಥೀಟಾ ಕಾಸ್ ಥೀಟಾ ನೋಡ್ತಿದ್ವಿ, ಎರಡು ಮಾತ್ರ ಈಕ್ವಲ್ ಇದೆ, 1/√2 1/√2. ಕರೆಕ್ಟಾ? ಸೈನ್ 30 ಡಿಗ್ರಿ ನೋಡು, ಇದು 1/2 ಕೊಟ್ಟಿಲ್ಲ, √3/2 1/2 is equals to √3/2 ಆಗುತ್ತಾ? ಆಗಲ್ಲ. ಸೊ ನಾಟ್ ಈಕ್ವಲ್ ಟು. ಇಲ್ಲಿ ನೋಡಿ, ಅಷ್ಟೆಲ್ಲ ಬೇಡ, ಸ್ಟಾರ್ಟಿಂಗ್ ವ್ಯಾಲ್ಯೂನೇ ನೋಡಿ. ಸೈನ್ 0 ಡಿಗ್ರಿ ಏನಿದೆ? 0 ಇದೆ. ಕಾಸ್ 0 ಡಿಗ್ರಿ 1 ಇದೆ. ಸೊ 0 = 1 ಆಗುತ್ತಾ? ಆಗುತ್ತೆ. ದೇರ್ಫೋರ್ ಇದು 45 ಡಿಗ್ರಿ ಇದ್ದಾಗ ಮಾತ್ರ ಟ್ರೂ ಆಗುತ್ತೆ, ಅಲ್ಲಿಂದ್ರೆ ಆಗಲ್ಲ. ಅವನು ಏನ್ ಹೇಳೋಣ, ಈ ಫಾರ್ ಆಲ್ ವ್ಯಾಲ್ಯೂಸ್ ಬದಲಿ 45 ಡಿಗ್ರಿ ಇದ್ದಾಗ ಕೊಟ್ಟಿದ್ರೆ ಅದು ಟ್ರೂ ಆಗ್ತಿತ್ತು. ಸೊ ಅವ್ನು ಆಲ್ ವ್ಯಾಲ್ಯೂಸ್ ಕೊಟ್ಟಿರೋ ಸಲ ಇದು ಆನ್ಸರ್ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಲಾಸ್ಟ್ ಕ್ವಶನ್. ಕಾಟ್ ಎ ಇಸ್ ನಾಟ್ ಡಿಫೈನ್ ಫಾರ್ ಎ = 0 ಡಿಗ್ರಿ. ಸಿಂಪಲ್. ಕಾಟ್ ಎ ಅಂದ್ರೆ ಕಾಟ್ ಎ ಇಸ್ ನಾಟ್ ಡಿಫೈನ್ ಫಾರ್ ಎ = 0. ಈ ಎ ಪ್ಲೇಸ್ ಅಲ್ಲಿ 0 ಡಿಗ್ರಿ ಹಾಕಿ, ಸೊ ಎ ಪ್ಲೇಸ್ ಅಲ್ಲಿ 0 ಡಿಗ್ರಿ. ನಾವು 0 ಡಿಗ್ರಿ ಏನಿದೆ? ನಾಟ್ ಡಿಫೈನ್ ಇದೆ. ಅವನು ಅದೇ ಕೇಳಿದಾನ, ನಾಟ್ ಡಿಫೈನ್ ಕೇಳಿದಾನ. ಸೊ ಇಟ್ಸ್ ಮೀನ್ಸ್ ಇದು ನಮ್ದು ಏನಾಗುತ್ತೆ? ಟ್ರೂ ಆಗುತ್ತೆ. ಏನಿಲ್ಲ, ಬರೀ ಸಿಂಪಲ್ ಟೇಬಲ್ ಬರೆಯೋಲ್ಲ ಕ್ವಶನ್ಸ್. ಹೌದಾ? ಬರೀ ಸಿಂಪಲ್ ಟೇಬಲ್. ಸೈನ್ ಎ ಪ್ಲಸ್ ಬಿ, ಸೊ ಸೈನ್ ಎ ಪ್ಲಸ್ ಬಿ = ಸೈನ್ ಎ ಪ್ಲಸ್ ಸೈನ್ ಬಿ. ಸೊ ಇದನ್ನು ನಾವು ಜಸ್ಟಿಫೈ ಮಾಡಿ, ಯಾವ ರೀತಿ ಜಸ್ಟಿಫೈ ಮಾಡಿ ಅಂತ ನಿಮ್ಗೆ ತೋರಿಸಿ. ಕರೆಕ್ಟಾ? ನೆಕ್ಸ್ಟ್ ಹೇಳ್ಬಿಟ್ಟವನೆ, ಸೈನ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇನ್ಕ್ರೀಸಸ್. ನೋಡಿದ್ವಿ, ಸೈನ್ ಥೀಟಾ ಇನ್ಕ್ರೀಸ್ ಆಗ್ತಿದೆ, ಥೀಟಾ ವ್ಯಾಲ್ಯೂನು ಇನ್ಕ್ರೀಸ್ ಆಗ್ತಿದೆ. ಕಾಸ್ ಥೀಟಾನು ಇನ್ಕ್ರೀಸ್ ಆಗುತ್ತಾ? ಆಗಲ್ಲ, ಡಿಕ್ರೀಸ್ ಆಗುತ್ತೆ. ಅದನ್ನು ಟೇಬಲ್ ತೋರಿಸಿ. ಸೈನ್ ಥೀಟಾ = ಕಾಸ್ ಥೀಟಾ ಫಾರ್ ಆಲ್ ವ್ಯಾಲ್ಯೂಸ್. ಓನ್ಲಿ 45 ಡಿಗ್ರಿ ಇದ್ದಾಗ ಮಾತ್ರ ಈಕ್ವಲ್ ಆಗುತ್ತೆ, ಬೇರೆ ಡಿಗ್ರಿ ಇದ್ದಾಗ ಈಕ್ವಲ್ ಆಗುತ್ತೆ, ಅದು ಅಸಾಧ್ಯ. ಓಕೆ, ನೆಕ್ಸ್ಟ್. ಕಾಟ್ ಎ ಇಸ್ ನಾಟ್ ಡಿಫೈನ್ ಫಾರ್ ಎ = 0 ಡಿಗ್ರಿ. ಅಂದ್ರೆ ಅರ್ಥ ಕಾಟ್ ಎ ಮೀನ್ಸ್ 0 ಡಿಗ್ರಿ. ಅಂದ್ರೆ ಕಾಟ್ 0 ಡಿಗ್ರಿ ಅಂತ ನಮ್ಗೆ ವ್ಯಾಲ್ಯೂ ಏನಿದೆ ಅಂತ ಅಷ್ಟೇ ಕೇಳ್ತಾನೆ. ಸೊ ಕಾಟ್ 0 ಡಿಗ್ರಿ ವ್ಯಾಲ್ಯೂ ಏನಿದೆ? ನಾಟ್ ಡಿಫೈನ್ ಇದೆ. ಅನ್ನೋದು ಹೇಳೋದು ನಾಟ್ ಡಿಫೈನ್ ಇದೆನಾ ಇಲ್ಲ ಅಂತ ಕೇಳಿದ್ವಿ. ಸೊ ನಾಟ್ ಡಿಫೈನ್ ಇದೆ, therefore it's true. ಓಕೆನಾ? ಈ ಕ್ಲಾಸ್ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.